ಸೊ ಇವಾಗ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ ಇಲ್ಲಿ. ವಿತ್ ರೆಸ್ಪೆಕ್ಟ್ ಟು ಎ ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ಎ ಬಿ ಸಿ ದ ಸೈಡ್ ಬಿ ಸಿ ಇಸ್ ಕಾಲ್ಡ್. ಸೈಡ್ ಬಿ ಸಿ ಅಂತ ಏನ್ ಕೇಳ್ತಾ ಇದ್ದಾನೆ, ಏನ್ ಬರುತ್ತೆ ಅಂತ ಏನ್ ಕೊಟ್ಟಿದ್ದಾನೆ. ವಿತ್ ರೆಸ್ಪೆಕ್ಟ್ ಟು ಎ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ವಿತ್ ರೆಸ್ಪೆಕ್ಟ್ ಟು ಎ ಇನ್ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಇದನ್ನ ತಗೊಂಡ್ರೆ, ಸೊ ಇದನ್ನ ಎ ಬಿ ಸಿ. ಓಕೆ, ಸೊ ಆನ್ಸರ್ ಅಲ್ಲಿ ಬರುತ್ತೆ, ಆಮೇಲೆ ನೋಡೋಣ ಏನು ಅಂತ. ಸೊ ಎ ಬಿ ಸಿ ತಗೊಂಡ್ರೆ ವಿತ್ ರೆಸ್ಪೆಕ್ಟ್ ಟು ಎ ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ನೋಡಿ, ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡಾಗ ಎ ಬಿ ಸಿ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ರೈಟ್ ಆಂಗಲ್ ಯಾವುದು ಎ ಬಿ ಸಿ ಅಲ್ಲಿ? ಎನಿ ಒನ್ ಕ್ಯಾನ್ ಟೆಲ್? AB is a right angle. Sir, AB is right. AB right angle. ಎ ಬಿ ಎರಡು ರೈಟ್ ಆಂಗಲ್. ಇಲ್ಲ ಸರ್, B ಮಾತ್ರ. B ಮಾತ್ರ. B ಮಾತ್ರ. ಆಂಗಲ್ ರೆಪ್ರೆಸೆಂಟೇಷನ್ ಏನ್ ಹೇಳಿದ್ದೆ? ಎ ಬಿ ಸಿ ಬರುತ್ತೆ, A right angle. ಇಲ್ಲ ಆಂಗಲ್ ಬಿ ಬರುತ್ತೆ. ಮಿಡ್ಲ್ ಒನ್ ಇಸ್ ದ ಆಂಗಲ್. ಕರೆಕ್ಟಾ? ಹಾ ಸರ್. ಎನಿ ಡೌಟ್ಸ್? ಡೌಟ್ ಇದ್ರೆ ಕೇಳಿ, ನಿಧಾನ ಕೇಳ್ತಾ ಇದೀನಿ ಅರ್ಥ ಆಗ್ಲಿ ಅಂತ. ಯಾಕಂದ್ರೆ ಈ ಕ್ವಶನ್ಸ್ ಬಂದ್ರು ಬರ್ಬೋದು, ಟ್ರಿಕಿ ಕ್ವಶನ್ಸ್. ತುಂಬಾ ಈಸಿ ಇರುತ್ತೆ, ಟ್ರಿಕಿ ಇರುತ್ತೆ. ನೋಡಿ, ಆಂಗಲ್ ಬಿ ಬಂದು 90 ಡಿಗ್ರಿ ಆಯ್ತಾ? Yes sir. ವಿತ್ ರೆಸ್ಪೆಕ್ಟ್ ಟು ಎ ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಎ ಬಿ ಸಿ ಅಲ್ಲಿ ಬಿ ಬಂದು 90 ಡಿಗ್ರಿ ಆದ್ರೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಆಂಗಲ್ ಸೈಡ್ ಬಿ ಸಿ ಏನು ಅಂತ ಕೇಳ್ತಾ ಇದ್ದಾನೆ. ಸೊ ಆಂಗಲ್ ಗೆ ಆಪೋಸಿಟ್ ಇರೋದೇನಾಗತ್ತೆ? Adjacent. Adjacent. ಇಷ್ಟು ಕನ್ಫ್ಯೂಷನ್ ಇದೆ ನೋಡಿ. Opposite. ಒಂದ್ ನಿಮಿಷ ಇರಪ್ಪ. ಇಲ್ಲಿ 90 ಡಿಗ್ರಿ ಆದ್ರೆ ಇದು ಎ ಬಿ ಸಿ ನಾರ್ಮಲ್ ಆಗಿ ನಾವು ತಗೊಂಡ್ರೆ, ಇದು ಥೀಟಾ ಅಂತ ತಗೊಂಡ್ರೆ, ಈ ಆಂಗಲ್ ಗೆ ಆಪೋಸಿಟ್ ಇರೋದೇನಾಗತ್ತೆ? Opposite. ಅವಾಗ ಇಲ್ಲ ಆಂಗಲ್ ತಗೊಂಡ್ರೆ ಇದೇನಾಗತ್ತೆ? Adjacent. Opposite. ಅಡ್ಜಸೆಂಟ್ ಹೆಂಗಾಗತ್ತಮ್ಮ? ಅಡ್ಜಸೆಂಟ್ ಬಂದು ಪಕ್ಕದಲ್ಲಿರೋದು, ಇದು ಅಡ್ಜಸೆಂಟ್ ಆಗತ್ತೆ. ಅರ್ಥ ಆಯ್ತಾ? ಇದೇ ಕನ್ಫ್ಯೂಷನ್ ಮಾಡ್ಕೊಂಡೋದ್ ನೀವು. ಏನ್ ಆಂಗಲ್ ತಗೊಂತ ಇದೀರಾ, ಆ ಆಂಗಲ್ ಗೆ ಆಪೋಸಿಟ್ ಸೈಡ್ ಇರೋದು ಆಪೋಸಿಟ್ ಆಗತ್ತೆ, ಈ ಆಂಗಲ್ ಪಕ್ಕದಲ್ಲಿ ಇರೋದು ಅಡ್ಜಸೆಂಟ್ ಆಗತ್ತೆ. ಅರ್ಥ ಆಯ್ತಾ? Yes sir. ಸೊ ಇವಾಗ ಸೈಡ್ ಬಿ ಸಿ ಬಂದು ಏನಾಗಿರುತ್ತೆ? ಆಪ್ಷನ್ ಸಿ. ಕರೆಕ್ಟಾ? ಆನ್ಸರ್ ಈಸ್ ಆಪ್ಷನ್. Opposite side. ಎನಿ ಡೌಟ್ಸ್ ಯಾರಿಗಾದ್ರು? No sir. ವಿತ್ ರೆಸ್ಪೆಕ್ಟ್ ಟು ಎ ಅಂದ್ರೆ ಅದನ್ನ ಥೀಟಾ ತಗೊಬೇಕಾ ಸರ್ ಆಂಗಲ್? ಹೌದಪ್ಪ, ವಿತ್ ರೆಸ್ಪೆಕ್ಟ್ ಟು ಎ ಅಂದ್ರೆ ಥೀಟಾ ತಗೋಬೇಕು. ಅವನು ಏನೂ ಕೊಟ್ಟಿಲ್ಲ ಅಂದಾಗ ಸಿ ತಗೋ ನೀನು. ಅವನೇ ಕೇಳಿದ, ಇದನ್ನೇ ಹೇಳಿದ್ದು, ಅವನೇ ಕೇಳಿದ ವಿತ್ ರೆಸ್ಪೆಕ್ಟ್ ಟು ಎ ಅಂತ ಕೇಳಿದಾನೆ. ಸೊ ನೀನ್ ಎ ತಗೊಂಡು, ಫಾರ್ ಎಕ್ಸಾಂಪಲ್ ನೀನ್ ಹೇಳ್ಬೋದು ಸರ್ ಎ ಈ ಕಡೆ ತಗೊಳ್ಳಿ ಅಂತ. ಅವಾಗ ನೋಡಿ ಏನ್ ಬರುತ್ತೆ, ಇಲ್ಲಿ ಬಿ ಕರೆಕ್ಟಾ, ಇಲ್ಲಿ ಸಿ ತಗೊಂತೀನಿ, ಇಲ್ಲಿ ಬಿ ತಗೊಂತೀನಿ, ಇಲ್ಲಿ ಎ ತಗೊಂತೀನಿ. ನಾನು ಎ ಈ ಕಡೆ ತಗೊಳ್ಳಿ ಸರ್ ಅಂತೀಯ. ಅವಾಗ ವಿತ್ ರೆಸ್ಪೆಕ್ಟ್ ಟು ಎ ಅಂತ ಇಲ್ಲಿ ಬರುತ್ತೆ, ಇಲ್ಲಿ ಥೀಟಾ ಬರುತ್ತೆ. ಈ ಆಂಗಲ್ ಗೆ ಆಪೋಸಿಟ್ ಇರೋದೇನು? ಅಪೋಸಿಟ್. ಬಿ ಸಿ ಏನ್ ಬರುತ್ತೆ ಅವಾಗ ಇಲ್ಲಿ? ಅಪೋಸಿಟ್. ನೋಡಿ, ಹಿಂಗ್ ತಗೊಂಡ್ರು ಆಪೋಸಿಟ್ ಬರುತ್ತೆ ಬಿ ಸಿ, ಹಿಂಗ್ ತಗೊಂಡ್ರು ಆಪೋಸಿಟ್ ಬರುತ್ತೆ ಬಿ ಸಿ. ಅರ್ಥ ಆಯ್ತಾ? Yes sir. ನೋಡಿ, ಇಲ್ಲಿ ಈ ಆಂಗಲ್ ಇಲ್ಲಿ ತಗೊಂಡಿದೀನಿ, ಇಲ್ಲಿ ತಗೊಂಡ್ರು ಬಿ ಸಿ ಬಂದು ಅಪೋಸಿಟ್ ಆಗತ್ತೆ. ಆಂಗಲ್ ಇಲ್ಲಿ ತಗೊಂಡಿದೀನಿ, ಇಲ್ಲಿ ತಗೊಂಡ್ರು ಬಿ ಸಿ ಬಂದು ಏನಾಗತ್ತೆ? ಅಪೋಸಿಟ್ ಆಗತ್ತೆ. ಸೊ ಈ ಕನ್ಫ್ಯೂಷನ್ ನೀವು ಕ್ಲಿಯರ್ ಮಾಡ್ಕೊಬೇಕು. ಸ್ಟಿಲ್ ಎನಿ ಡೌಟ್ಸ್? ನೋ ಸರ್. ಎನಿ ಒನ್? ಕಾನ್ಸೆಪ್ಟ್ ಅರ್ಥ ಆಯ್ತಾ ಇವಾಗ ಹೇಳಿದ್ ನಾನು? ಇದು ನೆಕ್ಸ್ಟ್ ತುಂಬಾ ಪ್ಲೇ ಆಗತ್ತೆ ನಿಮಗೆ. ಒಂದ್ ಕ್ವಶನ್ ಬಂದೇ ಬರುತ್ತೆ ಇದರಲ್ಲಿ. ಕ್ಲಿಯರ್? ಎಸ್ ಸರ್. Yes sir. ಎಕ್ಸಾಮ್ ಅಲ್ಲಿ ರಫ್ ಪೇಪರ್ ಕೊಡ್ತಾರ? ರಫ್ ಪೇಪರ್ ಕೊಡಲ್ಲಪ್ಪ. ಒಂದು ವಿಡಿಯೋ ಹಾಕಿದ್ದೀನಿ, DCET 2023 ಕ್ವಶನ್ ಪೇಪರ್ ಅಂದ್ಬಿಟ್ಟು. ಅಲ್ಲಿ ಡೀಟೇಲ್ ಆಗಿ ಹೇಳಿದೀನಿ, ಒಂದ್ಸಲಿ ನೋಡಿ ಆ ವಿಡಿಯೋನ. ನಿಮಗೆ ಏನೇನ್ ಕಂಟೆಂಟ್ಸ್ ಬೇಕೋ ಎಲ್ಲಾನು ಕೋರ್ಸ್ ಅಲ್ಲಿ ಇಟ್ಟಿದ್ದೀನಿ. ದಯಮಾಡಿ ಹೇಳ್ತೀನಿ, ಪೇಷನ್ಸ್ ಇಂದ ಕೂತ್ಕೊಂಡು ಆ ವಿಡಿಯೋಸ್ನೆಲ್ಲ ಒಂದ್ಸಲಿ ನೋಡಿ. ಕ್ವಶನ್ ಪೇಪರ್ ಹೆಂಗ್ ಬರುತ್ತೆ, ಹೆಂಗಿರುತ್ತೆ, ಕ್ವಶನ್ ಪೇಪರ್ ಅಲ್ಲಿ ಜಾಗ ಇರುತ್ತೆ, ಎಲ್ಲಿ ಬರೀಬೇಕು, ಏನ್ ಬರೀಬೇಕು, ಎಲ್ಲ ಓವರ್ ಆಲ್ ವ್ಯೂ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬರ್ತಾ ಬರ್ತಾ ನಿಮ್ಗೆ ಮಾಡ್ತಾ ಹೋಗ್ತೀನಿ ಒಂದೊಂದು ಇದರಲ್ಲಿ. ರಫ್ ಪೇಪರ್ ನಿಮ್ಗೆ ಏನೂ ಕೊಡಲ್ಲ. ಪೆನ್ಸಿಲ್ ತಗೊಂಡೋಗಿಲ್ಲ, ರಬ್ಬರ್ ತಗೊಂಡೋಗಿಲ್ಲ. ಬಿಟ್ರೆ ಅಲೋ ಮಾಡಿದ್ರೆ ತಗೊಂಡೋಗಿ. ಕ್ಯಾಲ್ಕುಲೇಟರ್ ಅಲೋ ಇಲ್ಲ. ಎಲ್ಲ ಕ್ವಶನ್ ಪೇಪರ್ ಏನಿದೆ ಅಲ್ಲೇ ಬರೀಬೇಕು. ಕ್ವಶನ್ ಪೇಪರ್ ಎಷ್ಟು ಬೇಕೋ ಬರ್ಕೊಬಹುದು, ಯೂಟಿಲೈಸ್ ಮಾಡ್ಕೊಬಹುದು. ಅದು ಏನು ಎಲ್ಲ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದೀನಿ, ನೋಡಿ ಒಂದ್ಸಲಿ ಕೂತ್ಕೊಂಡು. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ಎಕ್ಸ್ ವೈ ಝೆಡ್. ಓಕೆ, ರೈಟ್ ಆಂಗಲ್ ಟ್ರಯಾಂಗಲ್ ಎಕ್ಸ್ ವೈ ಝೆಡ್ ಅಂದ್ರೆ ಆಂಗಲ್ 90 ಡಿಗ್ರಿ ಯಾವ ಆಂಗಲ್? ರೈಟ್ ಆಂಗಲ್. ಎಕ್ಸ್ ವೈ ಝೆಡ್. ಎಕ್ಸ್ ವೈ ಝೆಡ್ ಇಸ್ 90 ಡಿಗ್ರಿ ಅಂದ್ರೆ ಆಂಗಲ್ ವೈ ಇಸ್ 90 ಡಿಗ್ರಿ. ಸೊ ಇದನ್ನ ಎಕ್ಸ್ ಅನ್ಕೋಣ, ವೈ ಅನ್ಕೋಣ, ಝೆಡ್ ಅನ್ಕೋಣ. ಇದು 90 ಡಿಗ್ರಿ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಸೊ ಎಕ್ಸ್ ದ ಸೈನ್ ಆಫ್ ಆಂಗಲ್ ಎ ಅಂತ ಕೇಳಿದಾನೆ. ಓಕೆ, ಸೈನ್ ಆಫ್ ಆಂಗಲ್ ಎ ಅಂತಂದ್ರೆ ಇದು ಏನ್ ಬರುತ್ತೆ? ಸೊ ಇದು ಹೈಪೋಟೆನಸ್ ಬರುತ್ತೆ, ಇದು ಬಂದು ಆಪೋಸಿಟ್ ಬರುತ್ತೆ, Opposite. ಅಡ್ಜಸೆಂಟ್. ಸೊ ಸೈನ್ ಏನು? ವಾಟ್ ಇಸ್ ದ ಸೋ ಕಾಟ್ ಆಫ್ ಫಾರ್ಮುಲಾ? Opposite by ಸೈನ್ ಆಫ್ ಆಂಗಲ್ ಎ ಇಸ್ ಏನು?
Opposite Theta by hypotenuse. Opposite by Hypotenuse. hypotenuse. So that is the answer. Opposite by hypotenuse. Andre option D is the answer. Clear? Yes, sir. Any doubts? ಸರ್ ದ ಸೈನ್ ಆಫ್ ದ ಆಂಗಲ್ ಎ ಅಂತ ಆಯ್ತಲ್ಲ ಸರ್ ಅದು ಅರ್ಥ ಆಗ್ಲಿಲ್ಲ. ಏನಿಲ್ಲಮ್ಮ, ತೀಟಾ ಬದಲು ಎ ಅಂತ ಕೇಳಿದಾನೆ. ಇವಾಗ ತೀಟಾ ಅಂತ ತಗೊಂತಿರೋ ಅಲ್ಲಿ, ತೀಟಾ ಬದಲು ಎ ಅಂತ ಕೇಳಿದಾನೆ. ಬಟ್ ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರಲ್ಲ ಸರ್, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೊಟ್ಟು ಇವಾಗ ಸೈನ್ ಆಫ್ ಆಂಗಲ್ ಎ ಅಂತ ಒಂದ್ ನಿಮಿಷ ಕೊಟ್ಟಿದ್ದಾರೆ. ಇರಮ್ಮ, ಇಲ್ಲಿ ಎ ಬಿ ಸಿ ಅಂತ ತಗೊಂತೀಯ, ಕರೆಕ್ಟಾ? ಇದು ಬಂದು 90 ಡಿಗ್ರಿ ಆಗತ್ತೆ. ಇಲ್ಲಿ ತೀಟಾ ಅಂತ ತಗೊಂಡ್ರೆ ಏನ್ ಬರೀತೀಯ? ಸೈನ್ ತೀಟಾ ಅಂತ ತಗೊಂತೀಯಲ್ವಾ, ಕರೆಕ್ಟಾ? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ತೀಟಾ ಅಂತ ತಗೊಂಡ್ರೆ ಸೈನ್ ತೀಟಾ ಆಗತ್ತೆ. ಇದನ್ನ ಎ ಅಂತ ತಗೊಂಡ್ರೆ ಏನಾಗತ್ತೆ? ಸೈನ್ ಎ ಆಗತ್ತೆ. ಇದು ಕನ್ಫ್ಯೂಷನ್ ಮಾಡಕ್ ಕೇಳಿರೋದಷ್ಟೇ. ಆಂಗಲ್ ಎ ಅಂತಂದ್ರೆ ತೀಟಾನ್ ಎ ಅನ್ಕೊಳ್ಳಿ, ಅಷ್ಟು ಇನ್ನೇನು ಇಲ್ಲ. ಅವೆಲ್ಲ ಕನ್ಫ್ಯೂಷನ್ ಮಾಡಕ್ ಒಂದು ವೇಗ್ಲ ಅಷ್ಟೇ ಅವೆಲ್ಲ. ಕ್ಲಿಯರ್? ಸೈನ್ ಬದಲು ಬೇರೆ ಏನಪ್ಪ? ಸೈನ್ ಬದಲು ಕಾಸ್ ಆಫ್ ಎ ಅಂತ ಕೊಡು. ಕಾಸ್ ಆಫ್ ಎ ಅಂತ ಕೊಡುವ ಸರ್, ಅಂದ್ರೆ ಕಾಸ್ ಥೀಟಾ ಏನಾಗಿರುತ್ತೆ ಅಂತ. ಅಂದ್ರೆ ಇವರು ವಿತ್ ರೆಸ್ಪೆಕ್ಟ್ ಎಕ್ಸ್ ಕಾಸ್ ಆಫ್ ಆಂಗಲ್ ಎ ಅಂತ ಆತರ ಕೇಳ್ಬೋದು ಸರ್. ವಿತ್ ರೆಸ್ಪೆಕ್ಟ್ ಟು ಎ ಅಂತ ಬರಲ್ಲ, ಅವಾಗ ತೀಟಾ ಅಂತಾನೆ ಬರುತ್ತೆ, ಇಲ್ಲ ಎ ಅಂತಾನೆ ಬರುತ್ತೆ. ಅದನ್ನ ಒಂದು ಸೈನ್ ಕೇಳಿಲ್ಲ, ಕಾಸ್ ಕೇಳಿ. ಇವಾಗ ನೀನೇ ಹೇಳು, ಕಾಸ್ ಕೊಟ್ರೆ ಏನ್ ಬರುತ್ತೆ? ಇದಕ್ಕೆ ಕಾಸ್ ಕೊಟ್ರೆ ಏನ್ ಬರುತ್ತೆ? ಯಾವ ಆಪ್ಷನ್? ಥರ್ಡ್ ಒನ್ ಅಷ್ಟೇ. ಅರ್ಥ ಆಯ್ತಾ? ಅವ್ನು ಏನ್ ಬೇಕಾದ್ರೆ ಕೇಳ್ಬೋದು. ಈ ಕ್ವಶನ್ ಅಲ್ಲಿ ಕೇಳಿರೋದೇನು? ಸೈನ್ ಆಫ್ ದ ಆಂಗಲ್ ಎ ಅಂತ ಕೇಳ್ತಾನೆ ಅಷ್ಟೇ. ಅವ್ನ್ ಕಾಸ್ ಕೇಳಿದ್ರೆ ಕಾಸ್ ಬರಿ, ಟ್ಯಾನ್ ಕೇಳಿದ್ರೆ ಟ್ಯಾನ್ ಬರಿ ಅಷ್ಟೇ. With respect to A in a right angle triangle ABC, the side AB is called. With respect to A in a right angle triangle ABC. So ABC ಅಂದಾಗ ಇದು ಬಂದು B ಆಗತ್ತೆ, ಇದು ಬಂದು A ಆಗತ್ತೆ, ಇದು ಬಂದು C. So with respect to A, ಏನಾಗತ್ತೆ? Opposite to hypotenuse adjacent to AB. ಆನ್ಸರ್ ಏನು? ಆಪ್ಷನ್ A. ಕರೆಕ್ಟಾ? ಸೊ ಇಟ್ಸ್ ಅಡ್ಜಸೆಂಟ್ ಸೈಡ್. ಅರ್ಥ ಆಗ್ತಿದೆಯಾ ಇವಾಗ? ಕ್ಲಿಯರ್? ನೆಕ್ಸ್ಟ್, ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ XYZ ವಿತ್ ರೆಸ್ಪೆಕ್ಟ್ ಟು X, ದ ಟ್ಯಾಂಜೆಂಟ್ ಆಫ್ ಆಂಗಲ್ A. ನೋಡಿ, ಸೇಮ್ ಅಗೇನ್ ಸೇಮ್ ಕ್ವಶನ್. ಏನು? XYZ ಇದನ್ನ ಟ್ಯಾನ್ ಎ ಅಂತ ತಗೊಂಡಿದ್ದಾನೆ. ಟ್ಯಾನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಗೆ ಆಂಗಲ್ ಎ ಅಂತ ತಗೊಂಡಿದ್ದಾನೆ. ಸೊ ಟ್ಯಾನ್ ಎ ಏನ್ ಬರುತ್ತೆ? ಇದು ಎ ತಗೊಂಡ್ರೆ ಇದು ಆಪೋಸಿಟ್ ಆಗುತ್ತೆ, ಹೈಪೋಟೆನಸ್ ಆಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಸೊ ವಾಟ್ ಈಸ್ ಟ್ಯಾನ್ ಎ? ಟು ಆಪೋಸಿಟ್ ಬೈ ಹೈಪೋಟೆನಸ್. ಸರ್ ಒನ್ ಡೌಟ್ ಸರ್. ಆಪೋಸಿಟ್ ಬೈ ಅಡ್ಜಸೆಂಟ್. ಸರ್ ಒನ್ ಡೌಟ್ ಸರ್. ಇವಾಗ ನೋಡಿ ಸರ್, ನನ್ಗೊಂದ್ ಏನ್ ಡೌಟ್ ಅಂದ್ರೆ, ಇವಾಗ ವಿತ್ XYZ ರೈಟ್ ಆಂಗಲ್ ಟ್ರಯಾಂಗಲ್ XYZ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಏನಕ್ಕೆ ಕೇಳ್ಬೇಕು ಸರ್? ಟ್ಯಾಂಜೆಂಟ್ ಯಾವ್ದು ಇಟ್ಟಾದ್ರೆ ಏನು, ಎಲ್ಲದಕ್ಕೂ ಒಂದೇ ಟ್ಯಾಂಜೆಂಟ್, ಆಪೋಸಿಟ್ ಬೈ ಅಡ್ಜಸೆಂಟ್ ತಾನೆ. ಇವಾಗ ಒಂದ್ ಕೆಲಸ ಮಾಡಪ್ಪ, ನಿನ್ ಕ್ವಶನ್ ಆನ್ಸರ್ ಏನು ಅಂದ್ರೆ, ಇವಾಗ ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ಹಿಂಗ್ ತಗೊಂತೀನಿ, ಹಿಂಗೊಂದ್ ತಗೊಂತೀನಿ, ಹಿಂಗೊಂದ್ ತಗೊಂತೀನಿ, ಓಕೆನಾ? ಇವಾಗ ಇದನ್ನ XYZ ಅಂತ ತಗೊಂತೀನಿ, ಇದನ್ನ XYZ ಅಂತ ತಗೊಂತೀನಿ ಅಕಾರ್ಡಿಂಗ್ ಟು ಹಿಮ್, ಈ ಕ್ವಶನ್ ಪ್ರಕಾರ. ಇವಾಗ ಯಾವ್ದ್ರ ಪ್ರಕಾರ ನೀನ್ ಟ್ಯಾನ್ ಎ ತಗೊಂತಾ ಇದೀಯಾ? ವಿತ್ ರೆಸ್ಪೆಕ್ಟ್ ಟು ವಿಚ್ ಆಂಗಲ್, ವಿಚ್ ಸೈಡ್, ಅದು ಬೇಕಲ್ವಾ? ಸರ್ ಹೌದು ಸರ್. ಇವಾಗ ನೀವು ಯಾವ ಸೈಡ್ ತಗೊಂಡ್ರು ಟ್ಯಾನ್ ಆಪೋಸಿಟ್ ಬೈ ಅಡ್ಜಸೆಂಟೇ ಬರುತ್ತೆ ಅಲ್ವಾ ಸರ್? ಬರುತ್ತೆ ಸರ್. ಮತ್ತೆ ಏನಕ್ಕೆ ಕೇಳ್ತಾರೆ ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ವಿತ್ ಸೈಡ್ಸ್ ವೇರಿ ಆಗಲ್ವಾ? ಸೈಡ್ಸ್ ವೇರಿ ಆಗಲ್ವಾ? ಅವ್ರ ಆಪ್ಷನ್ ನೋಡಕ್ ಸೈಡ್ಸ್ ಕೊಟ್ರೆ ವೇರಿ ಆಗುತ್ತೆ ಸರ್. ಬಟ್ ಆಪ್ಷನ್ ನೋಡಿದ್ರೆ ಅವ್ರು ಕೇಳ್ತಾ ಇರೋದು ಜಸ್ಟ್ ಆಪೋಸಿಟ್ ಬೈ ಹೈಪೋಟೆನಸ್. ಇಲ್ಲ, ಕ್ವಶನ್ ಅಲ್ಲೇ ಆನ್ಸರ್ ಇದೆ, ಥಿಂಕ್ ಮಾಡು. ನೀನ್ ಕೇಳ್ತಾರ ಕ್ವಶನ್ ಅಲ್ಲೇ ಆನ್ಸರ್ ಇದೆ. ಇದೇನಿದು? MCQ ಅಂದ್ರೆ ಏನು? ಆಪ್ಷನ್ಸ್ ಅಲ್ಲೋ, ತಿಕ್ಕಲ್ ಇದನ್ನ ಕೇಳೋದು ಇರೋದ್ನ ಅಷ್ಟೇ. ಓ ಹಂಗ. ಅರ್ಥ ಆಯ್ತಾ? ಇರೋ ಕ್ವಶನ್ ತಿರ್ಗಾ ಮುರ್ಗಾ ಮಾಡಿ ಏನೋ ಒಂದ್ ಕೇಳೋದು, ಅದೇ MCQs. ಓಕೆ ಸರ್, ಅರ್ಥ ಆಯ್ತು. ದೇವ್ರ ಒಳ್ಳೇದ್ ಮಾಡ್ಲಪ್ಪ. ಕ್ಲಿಯರ್? ಸೊ ಆನ್ಸರ್ ಇಸ್ ಆಪೋಸಿಟ್ ಬೈ ಅಡ್ಜಸೆಂಟ್. ಅವ್ನು ಕೇಳ್ತಾ ಇರೋದು ಏನಂದ್ರೆ, ಸರ್ ಹೆಂಗ್ ತಗೊಂಡ್ರು
ಟ್ಯಾನ್ ಅಂದ್ರೆ ಹೆಂಗ್ ತಗೊಂಡ್ರು ಆಪೋಸಿಟ್ ಬೈ ಹೈಪಾಟ್ನಸ್ ಬರುತ್ತಲ್ಲ, ಯಾಕೆ ಹಿಂಗೆ ಕೇಳ್ಬೇಕು ಅಂತ ಅವ್ನು ಕೇಳ್ತಾ ಇರೋದು. ಅರ್ಥ ಆಯ್ತಾ ಕ್ವಶನ್ಗೆ ಆನ್ಸರ್? ಅಷ್ಟೇ. ಇಷ್ಟ ಅರ್ಥ ಮಾಡ್ಕೊಂಡ್ಬಿಟ್ರೆ ಬೇಜಾನ ಹೋಗುತ್ತೆ. ಹಾ, ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ಎಕ್ಸ್ ವೈ ಝೆಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕೊಸೈನ್ ಆಫ್ ದ ಆಂಗಲ್ ಹೇಳ್ರಪ್ಪ, ಬರಿಬೇಕಾ? adjacent by hypotenuse. ಆಪ್ಷನ್ ಹೇಳ್ಬೇಕು ಎ ಬಿ ಸಿ ಡಿ ನ ಅಂತ. ಎಕ್ಸ್ ವೈ ಝೆಡ್ ವಿತ್ 90 ಡಿಗ್ರಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಪ್ಷನ್ ಎ. ಅಡ್ಜಸೆಂಟ್ ಬೈ ಹೈಪಾಟ್ನಸ್. ಸೊ ಇದು ಬಂದು Hypotenuse. ಅಪೋಸಿಟ್ ಆಗತ್ತೆ, ಇದು ಅಡ್ಜಸೆಂಟ್ ಆಗತ್ತೆ, ಇದು ಹೈಪಾಟ್ನಸ್ ಆಗತ್ತೆ. ಸೊ ಕಾಸ್ ಎ ಇಸ್ ಇಕ್ವಲ್ ಟು ಅಡ್ಜಸೆಂಟ್ ಬೈ Adjacent by ಅಲ್ಲಲ್ಲ. hypotenuse. ಅಡ್ಜಸೆಂಟ್ ಕನ್ಫ್ಯೂಷನ್ ಮಾಡ್ತಿರಲ್ಲ, ಅಡ್ಜಸೆಂಟ್ ಬೈ ಹೈಪಾಟ್ನಸ್. ಓಕೆ, ಸೊ ಆನ್ಸರ್ ಇಸ್ ಅಡ್ಜಸೆಂಟ್ ಬೈ ಹೈಪಾಟ್ನಸ್. ಕ್ಲಿಯರ್? ಇದಕ್ಕೂ ಸೇಮ್ ಕ್ವಶನ್, ಸೇಮ್ ಆನ್ಸರ್. ಇವಾಗ ಇದಕ್ ಬರಲ್ಲ, ಮಾಡಿ. ನಾನು ಮಾಡ್ತೀನಿ, ನೀವು ಮಾಡಿ. ನೋಡಿ ಪೈಥಾಗರಸ್ ಟ್ರಿಪ್ಲೆಟ್ಸ್ ನೋಡಿ 25, 24, 7 ಜ್ಞಾಪನ ಇಟ್ಕೊಬೇಕು. ಹೇಳದ್ನಲ್ಲ, ಇಷ್ಟರಲ್ಲೇ ಇರುತ್ತೆ ನಿಮಗೆ. ಏನ್ ಕೇಳಿದಾನೆ? ಗಿವನ್ ರೈಟ್ ಆಂಗಲ್ ಟ್ರಯಾಂಗಲ್ ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಎ ಅಂತ ಕೇಳಿದಾನೆ. ಸೊ ಟ್ಯಾನ್ ಎ ಅಂತ ಎಲ್ಲಿ ಬರುತ್ತೆ? ಇದಕ್ ಬರುತ್ತಲ್ವಾ? 24/7. ಅವಾಗ ಇದು ಬಂದ್ರೆ ಇದು ಹೈಪಾಟ್ನಸ್ ಆಗತ್ತೆ, ಇದು ಆಪೋಸಿಟ್ ಅಡ್ಜಸೆಂಟ್ ಆಗತ್ತೆ, ಇದು ಆಪೋಸಿಟ್ ಆಗತ್ತೆ. ಸೊ ವಾಟ್ ಈಸ್ ಟ್ಯಾನ್ ಎ? ಅಪೋಸಿಟ್ ಬೈ Opposite by adjacent. ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಆಪೋಸಿಟ್ ಯಾವುದು? ಬಿ ಸಿ. ಬಿ ಸಿ ಬೈ ಅಡ್ಜಸೆಂಟ್ ಯಾವುದು? ಎ ಬಿ. ಸೊ ಬಿ ಸಿ ಎಷ್ಟು? ಬಿ ಸಿ ಬಂದು 24/7. 24. ಎ ಬಿ ಎಷ್ಟು? Option 2. 7. ಸೊ 24/7, ದಟ್ ಇಸ್ ಆಪ್ಷನ್ 2. ಆನ್ಸರ್ ಈಸ್ ಏನು? 2. 24/7. ಹಿಂಗ್ ಕೇಳ್ಬಿಟ್ರೆ ಸಾಕಲ್ವಾ? ಆರಾಮಾಗಿ ಒಂದ್ ಮಾರ್ಕು. Yes, sir. ಆರ್ ಯು ಕಾನ್ಫಿಡೆಂಟ್? Yes, sir. Yes, sir. ಬರ್ಬೋದು, ಈ ತರ ಕ್ವಶನ್ ಬರ್ಬೋದು. ಈಸಿಯಾಗಿ ಬರ್ಬೋದು, ಟಿಪಿಕಲ್ ಆಗಿ ಬರ್ಬೋದು. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ MCQs. ಕ್ಲಿಯರ್? ಎನಿ ಡೌಟ್ಸ್ ಸರ್. ಯಾರಿಗಾದ್ರು? No, sir. ಅವರು ಆಂಗಲ್ ಕೊಡಲ್ಲ ಅಲ್ಲ ಸರ್ ಕ್ವಶನ್ ಗೆ? ಯಾವ್ದು? ಈ ಕ್ವಶನ್ ಕೊಟ್ಟಾರಲ್ಲ ಸರ್, ಇದಕ್ಕೆ ಆಂಗಲ್ ಕೊಡಲ್ಲ, ನಾವೇ ಮಾಡ್ಬೇಕಲ್ಲ ಸರ್? ಅವನೇ ಕೊಟ್ಟಿದ್ದಾನ, ಅದನ್ನ ಎ ಬಿ ಸಿ ಕೊಟ್ಟಿದ್ದಾನೆ, ಟ್ಯಾನ್ ಎ ಅಂತ ಕೊಟ್ಟಿದ್ದಾನೆ. ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿಲ್ಲ. ಯಾವ್ದು ನೋಡಿದೆ ಟ್ರಯಾಂಗಲ್ ಯಾವ್ದು ಕಾಣಿಲ್ಲ. ಕಾಣ್ಲಿಲ್ಲ ನೀವು ಅಸ್ಯೂಮ್ ಮಾಡ್ಕೋ. ನಾನು ಹೇಳಿದ್ನಲ್ಲ ಅವಾಗ, ಅಸ್ಯೂಮ್ ಮಾಡ್ಕೋ. ಏನು ಪ್ಯಾರಲಲ್ ಅಸ್ಯೂಮ್ಷನ್? ಎ ಬಿ ಸಿ, ಅವಾಗ ಇದು ಆಂಗಲ್ ತಗೋ ಅಷ್ಟೇ. ಇದು 90 ಡಿಗ್ರಿ ಆಗುತ್ತೆ, ಇದು ಆಂಗಲ್ ತಗೋ. ಹೈಪಾಟ್ನಸ್, ಆಪೋಸಿಟ್, ಅಡ್ಜಸೆಂಟ್ ಬರುತ್ತೆ. ಓಕೆ ಸರ್. ನಾನು ಅದನ್ನೇ ಹೇಳಿದ್ದು, 2 ಅಸಂಪ್ಷನ್ ಫಾಲೋ ಮಾಡಿ. ಒಂದು ಡಿಫಾಲ್ಟ್ ಅಸಂಪ್ಷನ್ ಇದು, ಇಲ್ಲ ಅಂದ್ರೆ ಅವ್ನು ಏನ್ ಕೊಟ್ಟಿದ್ದಾನೆ ಫಾಲೋ ಅಪ್ ಮಾಡ್ಬೇಕು. ಕ್ಲಿಯರ್? ಇದೇ ಕನ್ಫ್ಯೂಷನ್ಸ್ ಇರೋದು ನಿಮ್ಗೆ. ಇದ್ರಲ್ಲೇ ಒಂದ್ ಮಾರ್ಕ್ ಬರುತ್ತೆ ನಿಮ್ಗೆ. ಮಾಡಿ ಇದನ್ನ ನೋಡೋಣ ಹಂಗಾರೆ. ಟೆಲ್ ಮಿ ದ ಆನ್ಸರ್. ಪೈಥಾಗರಸ್ ಟ್ರಿಪ್ಲೆಟ್ಸ್ 5, 12 ಬಂದ್ರೆ ಏನ್ ಬರ್ಬೇಕು? 13. 13. ಅಷ್ಟೇ ನೋಡಿ, ಅಷ್ಟೇ. ಇವೆಲ್ಲ ಸ್ಮಾಲ್ ಟ್ರಿಕ್ಸ್. 13, 12, 5. 12/13. 12/13. Option D. ಆನ್ಸರ್ ಬಂದು ಆಪ್ಷನ್ 4. Yes, sir. ಹೆಂಗೆ ನೋಡಿ, ಇದು ಪೈಥಾಗರಸ್ ಥಿಯರಮ್ ಹಾಕೊಂಡ್ರೆ 13 ಬರುತ್ತೆ. ಟ್ರಿಪ್ಲೆಟ್ಸ್ 5, 12, 13 ಪೈಥಾಗರಸ್ ಟ್ರಿಪ್ಲೆಟ್ಸ್. ಸೊ ಹೈಪಾಟ್ನಸ್ ಇಸ್ ಈಕ್ವಲ್ ಟು ಹೈಪಾಟ್ನಸ್. ಇದು ಬಂದು ಏನು? ಈ ಸೈಡ್ ಯಾವ್ದು? Opposite. Opposite. ಸೈಡ್ ಯಾವ್ದು? ಇದು ಯಾವ್ದು? Adjacent. ನಾನು ಕೇಳಿರೋದೇನು? ಕಾಸ್ ಕ್ಯೂ Cos ರೆಸ್ಪೆಕ್ಟ್ ಟು ದಿಸ್ ಒನ್. ಕರೆಕ್ಟಾ? A/H. Yes, sir. ಅವಾಗ ಇದು ಕೇಳಿದ್ರೆ ಏನು? A/H. Opposite by ಅಡ್ಜಸೆಂಟ್ hypotenuse. ಬೈ ಹೈಪಾಟ್ನಸ್. Hypotenuse. ದಟ್ ಈಸ್ ಈಕ್ವಲ್ ಟು ಎಷ್ಟು? 12/13. 12/13. ಇದು 12. ಅವನೇ ಕೊಟ್ಟಿದ್ದ 12, 5, 13. 12/13. ಸೊ ಕಾಸ್ ಕ್ಯೂ ಇಸ್ ಈಕ್ವಲ್ ಟು 12/13 ಬರುತ್ತೆ. ಕ್ಲಿಯರ್? Yes, sir. ಎನಿ ಡೌಟ್ಸ್? No, sir. ಆನ್ಸರ್ ಇಸ್ ಈಕ್ವಲ್ ಟು 12/13. ಸೊ ಈ ತರ ಕ್ಲೀನ್ ಆಗಿ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಎಕ್ಸಾಕ್ಟ್ ಆನ್ಸರ್ಸ್ ಬರುತ್ತೆ ನಿಮಗೆ. ಓಕೆ, ಮಾಡಿ. ಸರ್ ಸೆಕೆಂಡ್ ಆಪ್ಷನ್. ಸೆಕೆಂಡ್ ಒನ್. ವಾಟ್ ಅಬೌಟ್ ಅದರ್ಸ್? ಮಾಡಿ, ಟೈಮ್ ಕೊಡ್ತೀನಿ, ಮಾಡಿ. For cos, second option, Cos 12/17. adjacent by hypotenuse. ಯಾಕೆ ಈ ಸೈಡ್ ಬೇಡವಾ? ಇದನ್ನ ಏನ್ ತಗೊಂಡಿದ್ದಾನೆ? Side ಯಾಕೆ sir? So ಇದನ್ನ 17 ತಗೊಂಡಿದ್ದಾನೆ, ಇದನ್ನ 12 ತಗೊಂಡಿದ್ದಾನೆ. ಇದು ಬಂದು ಹೈಪಾಟ್ನಸ್, Option B is right. ಇದು ಬಂದು ಅಡ್ಜಸೆಂಟ್, Adjacent. ಇದು ಬಂದು ಆಪೋಸಿಟ್.
ಈ ವ್ಯಾಲ್ಯೂ ಬೇಡವಾ ಇಲ್ಲಿ? ಬೇಕಾ ಬೇಡವಾ ಈ ವ್ಯಾಲ್ಯೂ? ಕಂಡಿಡಿಬೇಕಾ ಬೇಕಾ? ಸರ್ ಆಪೋಸಿಟ್ ಬೇಡ. No, sir. ಕಂಡಿಡಿಬೇಕಾ? ಸರ್ ಬೇಡ ಬೇಡ ಸರ್. ಅಂತ ಕೇಳಿರೋದ್ರಿಂದ. ಅಷ್ಟೇ. ಅಂದ್ರೆ ಇದೆಲ್ಲ ಏನು ಅಂತಂದ್ರೆ ಶುಡ್ ನೋ ದ ವೇ ಆಫ್ ಸಾಲ್ವಿಂಗ್ ಅಷ್ಟೇ. ಕಂಡಿಡಿದ್ರು ಓಕೆ, ನೋ ಇಶ್ಯೂ, ಬಟ್ ಯು ವಿಲ್ ವೇಸ್ಟ್ ಯುವರ್ ಟೈಮ್. ಆ ಟೈಮ್ ವೇಸ್ಟ್ ಮಾಡಬಾರ್ದು. ಅವನೇನ್ ಕೇಳಿದಾನೆ ಕ್ವಶನ್ ಅಲ್ಲಿ? ಇವೆರಡು ಕೊಟ್ಬಿಟ್ಟು ಇವೆರಡಕ್ಕೆ ಯಾವ ಆಂಗಲ್ ಬರುತ್ತೆ ಅಂತ ಕೇಳಿದಾನೆ, ಕರೆಕ್ಟಾ? ಅಂದ್ರೆ ಯಾವ Yes, sir. ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಬರುತ್ತೆ, ಸೈನ್ ಬರುತ್ತಾ, ಕಾಸ್ ಬರುತ್ತಾ, ಸೈನ್ ಬರುತ್ತಾ, ಮತ್ತೆ ಟ್ಯಾನ್ ಬರುತ್ತಾ ಅಂತ ಕೇಳಿದಾನೆ. ಸೊ ಇದು ಬರೋದು ಹೈಪಾಟ್ನಸ್ ಬೈ ಅಡ್ಜಸೆಂಟ್. ಒಂದು ಅಡ್ಜಸೆಂಟ್ ಬೈ ಹೈಪಾಟ್ನಸ್ ಅಂದ್ರೆ ಕಾಸ್ ಬರಬೇಕು, ಇಲ್ಲ ಯಾವ್ದು ಬರಬೇಕು? Second. Secant. ಒಂದು ಕಾಸ್ ಬರಬೇಕು. ಕಾಸ್ ಇಸ್ ಈಕ್ವಲ್ ಟು ಏನು? ಅಡ್ಜಸೆಂಟ್ ಬೈ ಹೈಪಾಟ್ನಸ್. ಅಥವಾ ಸೀಕೆಂಟ್ ಥೀಟಾ ಬರಬೇಕು, ದಟ್ ಈಸ್ ಹೈಪಾಟ್ನಸ್ ಬೈ ಅಡ್ಜಸೆಂಟ್. ಯಾಕೆ ಅಂತಂದ್ರೆ ಸೀಕೆಂಟ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕಾಸ್ ಥೀಟಾ. ಇದೇ ಫಾರ್ಮುಲಾ ನೀವು ಕಲಿಬೇಕಾಗಿರೋದು. ಅರ್ಥ ಆಯ್ತಾ? ಎರಡೇ ಆಪ್ಷನ್ ಪಾಸಿಬಿಲಿಟಿ ಇರೋದು, ಕರೆಕ್ಟಾ? ಹಿಂಗ್ ತಗೊಂಡ್ರೆ ಹೈಪಾಟ್ನಸ್ ಬೈ ಅಡ್ಜಸೆಂಟ್ ಅಂದ್ರೆ ಸೀಕೆಂಟ್ ಥೀಟಾ ಬರಬೇಕು. ಹಿಂಗ್ ತಗೊಂಡ್ರೆ ಅಡ್ಜಸೆಂಟ್ ಬೈ ಹೈಪಾಟ್ನಸ್ ಅಂದ್ರೆ ಕಾಸ್ ಬರಬೇಕು. ಸೊ ಇಲ್ಲಿ ಸೀಕೆಂಟ್ ಇದೆಯಾ ಇಲ್ಲಿ? ಇಲ್ಲ, ಇರೋದು ಕಾಸ್, ದಟ್ ಈಸ್ 12 ಬೈ 17. ಸೊ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ ಕಾಸ್ ಇ 12 ಬೈ 17. ಕ್ಲಿಯರ್? ಅರ್ಥ ಆಗ್ತಿದ್ಯಾ? ಫಾಲೋ ಅಪ್ ಆಗ್ತಿದ್ದೀರಾ? ನೀವು ಅಷ್ಟೇನೆ ಕ್ವಶನ್ ಕೊಟ್ಟಾಗ ಬರ್ಕೊಂಡು ನಿಧಾನಕ್ಕೆ ಪೇಪರ್ ತಗೊಂಡು ಬುಕ್ ತಗೊಂಡು ಮೊಬೈಲ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಸಾಲ್ವ್ ಮಾಡಿ ಒಂದು ಆಪ್ಷನ್ ಚೂಸ್ ಮಾಡಬೇಕು. ಓಕೆ, ಅಲ್ಲಿ ಒಂದು ಮಾರ್ಕ್ ಅಂತ ಆಪ್ಷನ್ ಇರುತ್ತೆ. ಬೇಕಾದ್ರೆ ಡೌಟ್ ಇದ್ರೆ ಅದನ್ನ ಮಾರ್ಕ್ ಮಾಡ್ಕೊಂಡ್ರೆ ಮತ್ತೆ ಅಪ್ಡೇಟ್ ಮಾಡ್ಕೊಬಹುದು. ನೀವು ಏನೋ ಡೌಟ್ ಇರುತ್ತೆ ಕರೆಕ್ಟಾ ಇಲ್ವಾ ಅಂತ, ಅದನ್ನ ಮಾರ್ಕ್ ಅಂತ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಯಾವ್ದಪ್ಪ? ಇದನ್ನ ನೋಡಪ್ಪ, ಇಲ್ಲಿ ಪ್ರಾಬ್ಲಮ್ ತಗೊಂಡಾಗ ಅವ್ನು ಕೊಟ್ಟಿರೋದು ಇವೆರಡು ಸೈಡ್ ಇವೆಲ್ಲಿ ಹೈಪಾಟ್ನಸ್ ಕೊಟ್ಟಿ ವಿತ್ ರೆಸ್ಪೆಕ್ಟ್ ಟು ದಿಸ್ ಏನಾಗುತ್ತೆ, ಇದು ಬಂದು ಅಡ್ಜಸೆಂಟ್ ಆಗುತ್ತೆ, ಕರೆಕ್ಟಾ? ಇದು ಬಂದು ಆಪೋಸಿಟ್ ಆಗುತ್ತೆ, ಇದಕ್ಕೆ ಆಪೋಸಿಟ್ ಇದೆ, ಆಪೋಸಿಟ್ ಆಗುತ್ತೆ. ಇದು ಬಂದು ಹೈಪಾಟ್ನಸ್ ಆಗುತ್ತೆ. ಇವೆರಡು ವ್ಯಾಲ್ಯೂಗೆ ಯಾವ ರೇಷಿಯೋ ಬರುತ್ತೆ ಅಂತ ಕೇಳ್ತಾ ಇದ್ದಾನೆ, ಕರೆಕ್ಟಾ? ಯಾವ ರೇಷಿಯೋ ಅಂದ್ರೆ ಆಪ್ಷನ್ ಇರೋದೇನು? ಹೈಪಾಟ್ನಸ್ ಬೈ ಅಡ್ಜಸೆಂಟ್. ಹಿಂಗ್ ತಗೊಂಡ್ರೆ ಅವಾಗ ಏನ್ ಮಾಡಿ ಸೀಕೆಂಟ್ ಥೀಟಾ ಬರುತ್ತೆ. ಉಲ್ಟಾ ತಗೊಂಡ್ರೆ ಅಡ್ಜಸೆಂಟ್ ಬೈ ಹೈಪಾಟ್ನಸ್ ಬಂದು ಕಾಸ್ ಥೀಟಾ ಬರುತ್ತೆ. ಇಲ್ಲ ಕಾಸ್ ಬರಬೇಕು, ಇಲ್ಲ ಸೀಕೆಂಟ್ ಬರಬೇಕು, ಎರಡೇ ಆಪ್ಷನ್. ಅದ್ ಬಿಟ್ಟು ಬೇರೆ ಯಾವ್ದನ್ನ ಬರುತ್ತಾ? ಬರಲ್ಲ. ಸೊ ಇಲ್ಲಿ ಸೀಕೆಂಟ್ ಇಲ್ಲ, ಇಲ್ಲಿ ಉಳಿಯೋದು ಯಾವ್ದು? ಕಾಸ್. ಅದಕ್ಕೆ ಕಾಸ್ ಬಂದು ಅಡ್ಜಸೆಂಟ್ ಬೈ ಹೈಪಾಟ್ನಸ್, ದಟ್ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಎಷ್ಟು? 12, ಹೈಪಾಟ್ನಸ್ ಎಷ್ಟು? 17. ಸೊ ಕಾಸ್ ಇ ಇಸ್ ಈಕ್ವಲ್ ಟು 12 ಬೈ 17. ದಟ್ ಈಸ್ ದ ಆನ್ಸರ್. ಅದೇ ನಿಮ್ಗೆ ಆನ್ಸರ್ ಬಂದಿರೋದು. ಕ್ಲಿಯರ್? ನೋಡಿ, ಈ ತರ ಕ್ವಶನ್ಸ್ ಬರುತ್ತೆ. ಇದು ತುಂಬಾ ಸಿಂಪಲ್ ಇದೆ. ನೆಕ್ಸ್ಟ್ ಈ ತರ ಬರ್ತಾ ಹೋಗುತ್ತೆ, ಈಸಿ ಆಗುತ್ತೆ ನಿಮ್ಗೆ. ಫಾಲೋ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಈಸಿ ಆಗುತ್ತೆ ನಿಮ್ಗೆ. ಸಾಲ್ವ್ ಮಾಡಿ. ಕಾಸ್ ಎ ಕೊಟ್ಟಿದ್ದಾನೆ, ಟ್ಯಾನ್ ಎ ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ಡಯಾಗ್ರಾಮ್ ಹಾಕೊಬೇಕು. ಸರ್ 3/4. ಇಫ್ ಯು ನೋ ದ ಪೈಥಾಗರಸ್ ಟ್ರಿಪ್ಲೆಟ್ಸ್ ಈಸಿಯಾಗಿ ಮಾಡಬಹುದು, ಕರೆಕ್ಟಾ? Yes, sir. 3/4 is the answer. Yes, sir. What about others? ಆಪ್ಷನ್ 2. ಎಲ್ರಿಗೂ ಗಣೇಶ ಹಬ್ಬದ ಇನ್ನ ಮುಗ್ದಂಗಿಲ್ಲ. ಆನ್ಸರ್ ಇಸ್ 3/4. ಬಂತಾ? Yes, sir. ಹೌ ಹೆಂಗೆ? ಏನ್ ಕೊಟ್ಟಿದ್ದಾನೆ? ಕಾಸ್ ಎ ಕೊಟ್ಟಿದ್ದಾನೆ. ಸೊ ಟ್ರಯಾಂಗಲ್ ಬರ್ಕೊಳ್ಳಿ. ನೋಡಿ, ಇಲ್ಲಿ ಅವನು ಮೆನ್ಷನ್ ಮಾಡಿಲ್ಲ. ಯಾವ್ದು ಬೇಕಾದ್ರೆ ತಗೊಬಹುದು. ಅಂದ್ರೆ ಇದನ್ ಬೇಕಾದ್ರೆ ತಗೊಬಹುದು, ಇದನ್ ಬೇಕಾದ್ರೆ ತಗೊಬಹುದು. ಕರೆಕ್ಟಾ? ಕರೆಕ್ಟಾ? ಅವಾಗ ಏನ್ ಮಾಡ್ತೀನಿ? ಇದನ್ನ ಎ ಅಂತ ತಗೊಂತೀನಿ, ಇದನ್ನ ಸಿ ಅಂತ ತಗೊಂತೀನಿ. ಕರೆಕ್ಟ್? ಸೊ ಇದನ್ನ ಥೀಟಾ ಅಂತ ತಗೊಂತೀನಿ. ಸೊ ಕಾಸ್ ಎ ಅಥವಾ ಹೆಂಗ್ ತಗೊಂಡ್ರು ಓಕೆ, ನೋ ಇಶ್ಯೂ. ಕಾಸ್ ಎ ತಗೊಂಡಾಗ ಇದೇನಾಗತ್ತೆ? ಇದು ಬಂದು ಆಪೋಸಿಟ್ ಆಗತ್ತೆ, ಇದು ಬಂದು ಹೈಪಾಟ್ನಸ್ ಆಗತ್ತೆ, ಇದು ಬಂದು ಅಡ್ಜಸೆಂಟ್ ಆಗತ್ತೆ. ಸೊ ಏನ್ ಕೊಟ್ಟಿದ್ದಾನೆ? ಕಾಸ್ ಎ. ಕಾಸ್ ಎ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪಾಟ್ನಸ್. ಅಡ್ಜಸೆಂಟ್ ಎಷ್ಟು? 4 ಬೈ 5. ಸೊ ಹೈಪಾಟ್ನಸ್ 5, ಇದು 4 ಆದ್ರೆ ಆಟೋಮೆಟಿಕಲಿ ಇದೇನಾಗತ್ತೆ? 3 ಆಗತ್ತೆ. ಬಿಕಾಸ್ 3, 4, 5. 3, 4, 5 ಇಸ್ ದ ಪೈಥಾಗರಸ್ ಟ್ರಿಪ್ಲೆಟ್ಸ್. ಇದನ್ನೇ ಕಂಡಿಬೇಕಾಗಿರೋದು ನೀವು. ಸೊ ಇದೇ ಬರೋದು, ಇದನ್ನ ಹೇಳಿದ್ದು. ಟ್ರಿಪ್ಲೆಟ್ಸ್ ಅಂತ ಹಾಕೊಳ್ಳಿ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅವನ್ ಏನ್ ಕೇಳಿದಾನೆ? ಟ್ಯಾನ್ ಎ ಕೇಳಿದಾನೆ. ಸೊ ಟ್ಯಾನ್ ಎ ಇಸ್ ಈಕ್ವಲ್ ಟು ಏನು? ಅಡ್ಜಸೆಂಟ್ ಬೈ ಆಪೋಸಿಟ್ ಬೈ ಅಡ್ಜಸೆಂಟ್. ಎಷ್ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ 3/4. ಟ್ಯಾನ್ ಎ ಇಸ್ ಈಕ್ವಲ್ ಟು 3/4. ಅದನ್ನ 1, 2 ಕೇಳ್ತಾನೆ ಅಷ್ಟೇ, ಎಲ್ಲಾ ಕೇಳಲ್ಲ. 1 or 2 ಕೇಳ್ತಾನೆ. ಕ್ಲಿಯರ್? Yes. Yes, sir. Any doubts?
ನೋ ಸರ್. ಮಾಡಿ ಇವಾಗ ಇದನ್ನ ನಿಧಾನಕ್ಕೆ ಮಾಡಿ. -2. ಆನ್ಸರ್ ಈಸ್ -2 ಬಂತಾ? ಇವನ್ ಏನ್ ಕೊಟ್ಟಿದ್ದಾನೆ? ಎ ಬಿ ಸಿ ಏನೂ ಕೊಟ್ಟಿಲ್ಲ, ಥೀಟಾ ಅಂತ ತಗೊಂಡಿದ್ದಾನೆ. ಸೊ ಇದು 90 ಡಿಗ್ರಿ ತಗೊಂತೀನಿ, ಇದನ್ನ ಥೀಟಾ ತಗೊಂತೀನಿ. ಸೊ ಇದು ಬಂದು ಅಡ್ಜಸೆಂಟ್ ಆಗುತ್ತೆ, ಇದು ಬಂದು ಆಪೋಸಿಟ್ ಆಗುತ್ತೆ, ಹೈಪೋಟ್ನಸ್ ಆಗುತ್ತೆ. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು 2/3. ಸೊ ಅದು ಬಂದು 2 ಆಗುತ್ತೆ, ಇದು ಬಂದು 3 ಆಗುತ್ತೆ. ಸೊ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ 3 ಬಂತು ಅಂದ್ರೆ ಇದಕ್ಕೇನು ಬರಲ್ಲ, ಇದಕ್ಕೆ ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಬರಲ್ಲ ಇಲ್ಲಿ. ಸೊ ಆಟೋಮೆಟಿಕ್ ಏನ್ ಬೇಕು ನನಗೆ? ಎ ಬಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ದಿಸ್ ಮೈನಸ್ ದಿಸ್, ಲಾಂಗೆಸ್ಟ್ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್. So 3 square minus 2 square, 9 minus 4, that is equal to 5. So AB is equal to √5 ಬರುತ್ತೆ. So answer is √5. Clear? So ಇದು ಫಸ್ಟ್ ಪಾರ್ಟ್. ನೆಕ್ಸ್ಟ್ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ಸೀಕೆಂಟ್ ಟು ಟ್ಯಾನ್ ಬೇಕು ನನಗಿಲ್ಲಿ. ಓಕೆ, ಸೊ ಸೀಕೆಂಟ್ ಥೀಟಾ is equal to ಏನು? ಹೈಪೋಟ್ನಸ್ ಬೈ ಅಡ್ಜಸೆಂಟ್. ಹೈಪೋಟ್ನಸ್ ಬೈ ಅಡ್ಜಸೆಂಟ್ ದಟ್ is equal to 3/2 ಬರುತ್ತೆ. ಆಮೇಲೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನು? ಅಪೋಸಿಟ್ ಬೈ ಅಡ್ಜಸೆಂಟ್ ದಟ್ ಇಸ್ ಈಕ್ವಲ್ ಟು √5/a ಅಂತಂದ್ರೆ 2 ಬರುತ್ತೆ. ಸೊ ಇದನ್ನ ಸ್ಕ್ವೇರ್ ಮಾಡ್ಕೊಳ್ಳಿ. ಇವಾಗ ಏನ್ ಕೊಟ್ಟಿರೋದೇನು? ಗಿವನ್ 2 ಸೀಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ 9. ಸೊ 2 ಇಂಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಎಷ್ಟು? 3/2 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಟ್ಯಾನ್ ಸ್ಕ್ವೇರ್ ಥೀಟಾ ಏನು? √5/2 ಹೋಲ್ ಸ್ಕ್ವೇರ್ ಮೈನಸ್ 9 ಬರುತ್ತೆ. 2 ಇಂಟು 3 3s are 9/4 ಪ್ಲಸ್ ಕೆಲವರು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, 2 ಕ್ಯಾನ್ಸಲ್ ಮಾಡ್ಬಿಡ್ತೀರಾ, ಮಾಡೋಕ್ಕಾಗಲ್ಲ ಯಾಕಂದ್ರೆ ಸ್ಕ್ವೇರ್ ಇದೆ ಇಲ್ಲಿ. ಇಲ್ಲೂ ಅಷ್ಟೇ 2 ಇಂಟು √2 ಇದು ಕ್ಯಾನ್ಸಲ್ ಆಗುತ್ತೆ, ಅಂದ್ರೆ 5/4 ಬರುತ್ತೆ, ಮೈನಸ್ 9 ಬರುತ್ತೆ. ಇವಾಗ ಕ್ಯಾನ್ಸಲ್ ಮಾಡಿ. 2 1s 2 2s 2 1s 2 2s ಇಸ್ ಈಕ್ವಲ್ ಟು 9/2 ಪ್ಲಸ್ 5/2 ಮೈನಸ್ 9. ಓಕೆ, ಸೊ LCM 2 ತಗೊಳ್ಳಿ. 2 ತಗೊಂಡಾಗ ಏನು ಬರುತ್ತೆ? ಇದು 9 ಪ್ಲಸ್ 5 ಮೈನಸ್ 18 ಬರುತ್ತೆ. 9 2s are 18, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 9 2 18 ಆಗುತ್ತೆ. ಸೊ ಇದಿಷ್ಟು 9 5 14 ಮೈನಸ್ 18 ಡಿವೈಡ್ ಬೈ 2 ಮೈನಸ್ 4/2. 2 1s 2 2s that is equal to -2. The answer is -2, that is equal to option 2. Clear? Any doubts? Last 2 step in the explain. Sir, again explain last 2 tests. ಇದಪ್ಪ ಇಲ್ಲಿಂದನಾ ನೋಡಿ, ಇಲ್ಲಿ 2 2 ತಗೊಂಡಾಗ ನೋಡಿ LCM ಸೇಮ್ ಇದೆ, ಇಲ್ಲಿ LCM ಸೇಮ್ ಇದೆ. 2 ತಗೊಬೇಕು, ಇದಕ್ಕೆ ಏನ್ ಮಾಡಿದೆ? ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು ಅಷ್ಟೇ. LCM ಸೇಮ್ ಇರೋದಕ್ಕೆ ಕ್ರಾಸ್ ಮಲ್ಟಿಪ್ಲೈ. ಸೊ ಇದಕ್ಕೆ 9 ಬರುತ್ತೆ, ಇದಕ್ಕೆ 5 ಬರುತ್ತೆ, ಸೇಮ್ ಇರೋದಕ್ಕೆ ಹಂಗೆ ಬರ್ಕೊಬೇಕು. ಇಲ್ಲಿ ಬಂದು ಡಬಲ್ ಆಗುತ್ತೆ, ಇದರಿಂದ ಡಿನಾಮಿನೇಟರ್ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಸೊ 9 2s are 18 ಬರುತ್ತೆ. ಸೊ 9 ಪ್ಲಸ್ 5 14 ಮೈನಸ್ 18, 14 ಮೈನಸ್ 18 ಬಂದು -4 ಬರುತ್ತೆ. -4/2 ಅಂತಂದ್ರೆ 2 2 ಕ್ಯಾನ್ಸಲ್ ಆಗಿ 2 1s 2 2 ಕ್ಯಾನ್ಸಲ್ ಆಗಿ -2 ಬರುತ್ತೆ. ಕ್ಲಿಯರ್? ನಿಧಾನಕ್ಕೆ ಕೆಲವರಿಗೆ ಅರ್ಥ ಆಗುತ್ತೆ, ಕೆಲವರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಮೇನ್ ಇಲ್ಲೇ LCM ಮೇನ್ ಪ್ರಾಬ್ಲಮ್ ಆಗೋದು ನಿಮಗೆ. ಯಾವಾಗಲೂ ಅಷ್ಟೇ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಡಿ, ಈಸಿ ಆಗ್ಬಿಡುತ್ತೆ, ಎಲ್ಲ ಕೆಡ್ಸ್ಕೊಂಬೇಡಿ. ನಾನು ಹೆಂಗೆ ಹೇಳ್ಕೊಡ್ತೀನಿ ಸ್ಟೆಪ್ಸ್ನ ಫಾಲೋ ಅಪ್ ಮಾಡಿ, ಅದನ್ನೆಲ್ಲ ಹಂಗೆ ಅಪ್ಲೈ ಮಾಡ್ತಾ ಇರಬೇಕು. ಪ್ರತಿ ಸರಿ ನಾನು ಹೇಳಕ್ಕಾಗಲ್ಲ, ಒಂದು ಲಾಜಿಕ್ ಹೇಳಿದಾಗ ಅರ್ಥ ಮಾಡ್ಕೊಬೇಕು, ಅದನ್ನೇ ಇಟ್ಕೊಂಡಿರ್ಬೇಕು, ಅದನ್ನೇ ಅಪ್ಲೈ ಮಾಡ್ತಾ ಹೋಗ್ಬೇಕು. ಅದನ್ನ ಏನಪ್ಪ? 2 into √5/2 ಹೋಲ್ ಸ್ಕ್ವೇರ್ ಅಂತ ಹಾಕಿದ್ರಲ್ಲ ಸರ್? ಹಾ, ಇಲ್ಲಿ ಅದೇ ಸರ್, ಇಲ್ಲಿ ಏನಿಲ್ಲ ಕಣ. ಇಲ್ಲಿ ನೋಡ, ಇದು ಪಾರ್ಟ್ ಹೆಂಗ್ ಬರುತ್ತೆ ಅಂದ್ರೆ 2 ಇಂಟು √2 ಹೋಲ್ ಸ್ಕ್ವೇರ್ ಬೈ 2 ಸ್ಕ್ವೇರ್ ಬರುತ್ತೆ. ಅವಾಗ √2 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೆಷ್ಟು? 2 ಇಂಟು 5, 2 ಸ್ಕ್ವೇರ್ ಅಂದ್ರೆ 4 ಬರುತ್ತೆ. ಅದನ್ನೇ ಇಲ್ಲಿ ಬರ್ದಿರೋದು ಇಲ್ಲಿ 2 ಇಂಟು 5/4. ಅರ್ಥ ಆಯ್ತಾ? ರೂಟ್ ಇದ್ರೆ √2 ಸ್ಕ್ವೇರ್ ಬಂದ ಕ್ಯಾನ್ಸಲ್ ಆಗುತ್ತೆ, ಉಳಿಯಲ್ಲ ಅದು. ಸೊ ಎನಿ ಡೌಟ್ಸ್? ಅರ್ಥ ಆಯ್ತಾ? ಎನಿ ಡೌಟ್ಸ್? ಸೊ ಇವಾಗ ಫಸ್ಟ್ ಸಾಲ್ವ್ ಮಾಡಿದೀನಿ ನಾನು, ಇದನ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಎಲ್ಲಿರುತ್ತೆ ಅಂದ್ರೆ ಹೇಳಿದ್ನಲ್ಲ, ಇಲ್ಲಿ ಬಂದು ಅಪ್ಲೋಡ್ ಮಾಡ್ತೀನಿ. ಇಲ್ಲಿ
ಟೆಸ್ಟ್ 3.1 T2 ಸೊಲ್ಯೂಷನ್ಸ್ ಅಂತ ಬರುತ್ತೆ, ಅಪ್ಲೋಡ್ ಮಾಡ್ತೀನಿ. ಆ PDF ನೋಡ್ಕೊಂಡು ಸದ್ಯಕ್ಕೆ ಟೆಸ್ಟ್ ತಗೊಳ್ಳಿ, ಪರವಾಗಿಲ್ಲ, ನೋ ಇಶ್ಯೂ. ನಿಮಗೆ ಸೊಲ್ಯೂಷನ್ಸ್ ಅಪ್ಲೋಡ್ ಮಾಡೋದು ಕ್ರಾಸ್ ವೆರಿಫಿಕೇಶನ್ ಅಷ್ಟೇ, ಬಟ್ ಎಲ್ಲ ಅಪ್ಲೋಡ್ ಮಾಡಲ್ಲ, ಲೇಟರ್ ಅಪ್ಲೋಡ್ ಮಾಡ್ತೀನಿ. ಈ ಟೆಸ್ಟ್ ತಗೊಬೇಕು, ನೀವು ಅಪ್ಲೋಡ್ ಮಾಡ್ಬಿಟ್ರೆ ಏನ್ ಮಾಡ್ತೀರಾ, ಹೆಂಗೋ ಐತೆ ಅಂತ ಸುಮ್ಮನೆ ಆಗ್ಬಿಡ್ತೀರಾ. ಸೊ ಇದಾಗಬಾರ್ದು. ಕ್ಲಿಯರ್? ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಸೊಲ್ಯೂಷನ್ PDF ನು ಅಪ್ಲೋಡ್ ಮಾಡ್ತೀನಿ. ನಾನು ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಸ್ವಲ್ಪ ಬೇಸಿಕ್ಸ್ ನಿಮ್ಗೆ ಅರ್ಥ ಆಗ್ಬೇಕು. ಸುಮಾರು ಜನಕ್ಕೆ ಏನೋ ಕನ್ಫ್ಯೂಷನ್ ಇದೆ, ಸುಮ್ಮನೆ ಫಾಸ್ಟ್ ಆಗಿ ಹೋಗ್ಬಿಟ್ಟು ಪ್ರಯೋಜನ ಇಲ್ಲ. ಇದು ಅರ್ಥ ಆಯ್ತು ಅಂದ್ರೆ ನೆಕ್ಸ್ಟ್ ಸ್ಟೆಪ್ ತುಂಬಾ ಈಸಿ ಆಗ್ಬಿಡುತ್ತೆ ನಿಮಗೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿಲ್ ಸಾಲ್ವ್ ದ ರೇಡಿಯನ್ಸ್ ಅಂಡ್ ಡಿಗ್ರೀಸ್. ಓಕೆ, ಸೊ ಟೈಮ್ ಟೇಬಲ್ ನೋಡಿದ್ರಾ? ಓಕೆ ಅಲ್ವಾ? ಓಕೆ ಸರ್. ಸದ್ಯಕ್ಕೆ ಇದರ ಫಾಲೋ ಅಪ್ ಆಗ್ತಾ ಇರುತ್ತೆ, ಎಲ್ಲಿವರೆಗೂ ಅಂತ ಹೇಳ್ತೀನಿ. ಇನ್ ಕೇಸ್ ಸ್ಯಾಟರ್ಡೆ ಸಂಡೇ ಕ್ಲಾಸ್ ತಗೊಂಡೋಗಿದ್ರೆ ನಾವು ಇಂಟಿಮೇಟ್ ಮಾಡ್ತೀವಿ ಗ್ರೂಪ್ ಅಲ್ಲಿ. ಓಕೆನಾ? ಓಕೆ, ಸೊ ಸಾಕು ಇವತ್ತಿಗೆ ಕ್ಲಾಸು. 8 o'clockಗೆ ಸರ್ ತಗೊಂತಾರೆ, ಲಾಗಿನ್ ಆಗಿ. ಎನಿ ಡೌಟ್ಸ್? ಯಾರ ಡೌಟ್ಸ್ ಇದ್ರೆ ಕೇಳಿ. ಎನಿವನ್? ಸರ್ ಅದು ನೀವು ಇನ್ನೊಂದು ಒಂದ್ ನಿಮಿಷ ಇರಪ್ಪ. ಇನ್ನೊಂದು, ಸುಮಾರು ಜನ ಕೋರ್ಸಿನ ಬೈ ಮಾಡಿಲ್ಲ ಅಂದ್ರೆ ಇದು ಯಾವ್ದು ಓಪನ್ ಅಪ್ ಆಗಲ್ಲ. ಯಾವಾಗಲೇ ಹೇಳ್ತಾ ಇದೀನಿ ನೋಡಿ, ಯಾವ್ದು ನೋಡಕ್ ಆಗಲ್ಲ, ನೀವು ಟೆಸ್ಟ್ ತಗೊಳಕ್ ಆಗಲ್ಲ, ಏನು ಮಾಡಕ್ ಆಗಲ್ಲ. ಇಲ್ಲಿ ಏನು ಹೇಳ್ತಾ ಇದೀನಿ, ಇವಾಗ ಮ್ಯಾಥ್ಸ್ ಅಲ್ಲಿ ಹೋದ್ರೆ, ಆಮೇಲೆ ಟ್ರಿಗ್ನಾಮೆಟ್ರಿಲಿ ಹೋದ್ರೆ ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ಇದು ಯಾವ ಕಂಟೆಂಟ್ಸ್ ಲಾಕ್ ಆಗಿರೋದು ಆಕ್ಸಿಬಿಲಿಟಿ ಸಿಗಲ್ಲ, ಟೆಸ್ಟ್ ತಗೊಳಕ್ ಆಗಲ್ಲ. ಬೈ ಮಾಡ್ಕೊಳ್ಳಿ. ಕೂಪನ್ ಎನೇಬಲ್ ಮಾಡಿದೀನಿ, ಪ್ರತಿಯೊಬ್ಬರದ್ದು ಕೂಪನ್ ಎನೇಬಲ್ ಮಾಡಿದೀನಿ. ಇನ್ ಕೇಸ್ ಕೂಪನ್ ಎನೇಬಲ್ ಮಾಡಿಲ್ಲ ಅಂದ್ರೆ ನನಗೆ ಪಿಂಗ್ ಮಾಡಿ, ಎನೇಬಲ್ ಮಾಡ್ತೀನಿ, ವಿಡಿಯೋನು ಕಳಿಸ್ತೀನಿ. ಬೈ ಮಾಡ್ಕೊಂಡ್ರೆ ನೀವೆಲ್ಲ ಆಕ್ಟಿವೇಟ್ ಆಗೋದು. ಫ್ರೀ ಇರೋದು ಮಾತ್ರ ನೋಡಕ್ ಆಗತ್ತೆ. ಈ ಓಪನ್ ಆಗಿರೋದೆಲ್ಲ ಫ್ರೀ ಇರೋದು, ಫ್ರೀ ಅಂತ ಕಾಣಿಸುತ್ತೆ ನಿಮ್ಗಲ್ಲಿ, ಅದ್ರ ಮಾತ್ರ ನೋಡಕ್ ಆಗೋದು. ಲಾಕ್ ಆಗಿರೋದೆಲ್ಲ ಮಾಡ್ಬೇಕು ಅಂದ್ರೆ ಬೈ ಮಾಡ್ಕೊಬೇಕು. ಓಕೆ.